ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಹೆಸರುಬೇಳೆ ಸ್ನಾಕ್ಸ್ ಪರ್ಫೆಕ್ಟ್ ಆಗಿ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ನಾನು ತೋರಿಸ್ತಾ ಇರುವಂತ ಬಟ್ಲು ಅಳತೆಯಲ್ಲಿ 2 ಬಟ್ಲು ಆಗುವಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆಯಲ್ಲಿ ಒಂದು ಚಿಕ್ಕ ಸೈಜ್ ಇರುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ನೀವು ನೋಡಿಕೊಂಡು ಈ ರೀತಿ ಹೆಸರು ಬೇಳೆ ಸ್ನಾಕ್ಸ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಇರುವಂತ ಹೆಸರು ಬೇಳೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಒಂದು 3-4 ಸಲ ಚೆನ್ನಾಗಿ ಕೈಯಲ್ಲಿ ಇಸುಕಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ತೊಳ್ಕೊಂಡು ಇವಾಗ ಇದನ್ನ ಮುಳುಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಒಂದು 4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ತುಂಬಾ ಸುಲಭವಾಗಿ ಒಳ್ಳೆ ಎಣ್ಣೆಯಲ್ಲಿ ಫ್ರೆಶ್ ಆಗಿ ನಾವು ಮನೆಯಲ್ಲೇ ಇದನ್ನ ಸುಲಭವಾಗಿ ಮಾಡ್ಕೊಳ್ಬಹುದು. ಈ ಹೆಸರುಬೇಳೆ ಸ್ನಾಕ್ಸ್ನ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇವಾಗ ನೋಡಿ, ಹೆಸರುಬೇಳೆ ಚೆನ್ನಾಗಿ ನೆಂದಿದೆ. ಇವಾಗ ಮತ್ತೊಂದ್ಸಲ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದರಲ್ಲಿರುವಂತ ನೀರನ್ನ ಶೋಧಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ. ಕ್ಲೀನ್ ಆಗಿರುವಂತ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಂಡು ಈ ರೀತಿ ಹರಡಿಕೊಂಡು ಫ್ಯಾನ್ ಕೆಳಗೆ ಆದ್ರೂ ಆಯ್ತು, ಇಲ್ಲ ಹಾಗೆ ಟೈಮ್ ಇದ್ರೆ ಹಾಗೆ ಕೂಡ ಒಣಗಿಸ್ಕೊಳ್ಬಹುದು. ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಡಿ, ನೆರಳಲ್ಲೇ ಒಣಗಬೇಕಿದು. ಅದರಲ್ಲಿರುವಂತ ತೇವಾಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗೋ ಹಾಗೆ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಅದರಲ್ಲಿರುವಂತ ತೇವಾಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗೋ ಹಾಗೆ ಈ ರೀತಿ ಒಣಗಿಸ್ಕೋಬೇಕು. ನಾನು ಎಲ್ಲಾನು ಒಣಗಿಸ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಈ ಕಡೆ ನಾನು ಎಣ್ಣೆನೂ ಕೂಡ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಎಣ್ಣೆನ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು 3-4 ಹೆಸರು ಬೇಳೆನ ಹಾಕಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಹೆಸರು ಬೇಳೆ ಕರಿಬೇಕಾದ್ರೆ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಟು ಕರ್ಕೊಳ್ಬೇಕು, ಇಲ್ಲಾಂದ್ರೆ ಹೆಸರು ಬೇಳೆ ಗರಿಗರಿಯಾಗಿ ಆಗೋದಿಲ್ಲ. ಈ ಹೆಸರು ಬೇಳೆ ಕರಿಯೋದಕ್ಕೆ ನಾನು ಈ ರೀತಿಯಾದಂತಹ ಜಾಲರಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದರಿಂದ ನಾವು ಸುಲಭವಾಗಿ ಕರ್ಕೊಳ್ಬಹುದು. ಇಲ್ಲಾಂದ್ರೆ ಹೆಸರು ಬೇಳೆ ಚಿಕ್ಕದಾಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕಿದ್ರೆ ಅದರಿಂದ ನಾವು ಎತ್ತೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಜಾಲರಿ ಇದ್ರೆ ಉಪಯೋಗಿಸ್ಕೊಳ್ಳಿ. ಇವಾಗ ಸ್ವಲ್ಪನೇ ಹೆಸರು ಬೇಳೆನ ಹಾಕೊಳ್ತಾ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ತಿರುಗಿಸ್ಕೊಳ್ತಾ ಸಮನಾಗಿ ಎಲ್ಲವೂ ಒಂದೇ ರೀತಿ ಫ್ರೈ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಕೈ ಬಿಡದೆ ಇರೋ ಹಾಗೆ ಈ ರೀತಿ ಸಮನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಒಂದು 2-3 ನಿಮಿಷ ಈ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಬಬಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆದ್ರೆ ಆಗ ನಿಮಗೆ ಹೆಸರು ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಈ ರೀತಿ ನಾವು ಸ್ಪೂನ್ನ ಸಹಾಯದಿಂದ ತಿರುಗಿಸ್ಕೊಳ್ಬೇಕಾದ್ರೆ ಅದು ಒಂದು ರೀತಿ ಗರಿಗರಿಯಾಗಿ ಸೌಂಡ್ ಆಗುತ್ತೆ. ಅದರಿಂದ ನೀವು ಹೆಸರು ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ತಿಳ್ಕೊಳ್ಬಹುದು. ಆಗಿದೆ. ಇವಾಗ ಕಂಪ್ಲೀಟ್ ಚೆನ್ನಾಗಿ ಎಣ್ಣೆನ ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು ಎಲ್ಲಾ ಹೆಸರು ಬೇಳೆನೂ ಅದೇ ರೀತಿ ನಾನು ಕರ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ನಾವು ಕರೆಕ್ಟ್ ಆಗಿ ಈ ರೀತಿ ಹೆಸರು ಬೇಳೆನ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಶೇಕ್ ಮಾಡಿದ್ರೆ ಅದೊಂದ್ ರೀತಿ ಕರಕರ ಅಂತ ಸೌಂಡ್ ಬರುತ್ತೆ. ಅವಾಗ ಹೆಸರು ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಎಲ್ಲಾನು ಕೂಡ ನಾನು ಅದೇ ರೀತಿ ಕರ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ನೋಡಿ, ಕರೆಕ್ಟ್ ಆಗಿ ಒಂದೇ ಹದವಾಗಿ ನಾನು ಹೆಸರು ಬೇಳೆನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರುವಂತ ಎಕ್ಸ್ಟ್ರಾ ಆಯಿಲ್ ನ ಒಂದು ಕ್ಲೀನ್ ಆಗಿರೋ ಕಾಟನ್ ಬಟ್ಟೆ ಸಹಾಯದಿಂದ ಈ ರೀತಿ ಒರೆಸ್ಕೊಳ್ತಾ ತೆಗೆದ್ಬಿಡಿ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ರೆ 1-2 ಟಿಶ್ಯೂ ಪೇಪರ್ ಇಂದ ಈ ರೀತಿ ಎಕ್ಸ್ಟ್ರಾ ಆಯಿಲ್ನೆಲ್ಲ ಒರೆಸ್ಕೊಳ್ತಾ ತೆಗೆದ್ಬಿಡಿ. ನೋಡಿ, ಇದರಲ್ಲಿರುವಂತ ಆಯಿಲ್ನೆಲ್ಲ ತೆಗೆದಾಯ್ತು. ಇವಾಗ ಹೆಸರು ಬೇಳೆ ಇನ್ನೂ ಸ್ವಲ್ಪ ಬೆಚ್ಚಗಿದೆ. ಈ ಬೆಚ್ಚಗಿರುವಾಗ್ಲೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಿಸಿ ಇರುವಾಗ್ಲೇ ಉಪ್ಪನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಹೆಸರು ಬೇಳೆಗೆ ಉಪ್ಪು ಹೊಂದ್ಕೊಳ್ಳುತ್ತೆ. ತುಂಬಾ ಸುಲಭವಾಗಿ ಗರಿಗರಿಯಾಗಿ ಹೆಸರು ಬೇಳೆ ಸ್ನಾಕ್ಸ್ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.